ಪ್ರತಿಷ್ಠಿತ ಚಿನ್ನಾಭರಣಗಳ ಮಳಿಗೆ ಮುಳಿಯಾದಲ್ಲಿ ವಜ್ರಾಭರಣಗಳ ಹಬ್ಬ ಆರಂಭಗೊಂಡಿದೆ. ಮಡಿಕೇರಿಯ ಮುಳಿಯಾ ಜುವೆಲ್ಸ್ನಲ್ಲಿ ಶುಕ್ರವಾರ ಡೈಮಂಡ್ ಫೆಸ್ಟ್ಗೆ ವಿದ್ಯುಕ್ತ ಚಾಲನೆ ನೀಡಲಾಯಿತು. ಈ ವೇಳೆ ಮುಖ್ಯ ಅತಿಥಿ ಸ್ಥಾನದಿಂದ ಮಾತನಾಡಿದ ನಾಪೋಕ್ಲು ಸಹಕಾರಿ ಮಹಿಳಾ ಸಮಾಜದ ಅಧ್ಯಕ್ಷೆ ಮೇರಿ ಚಿಟ್ಟಿಯಪ್ಪ, ಮುಳಿಯಾದಲ್ಲಿ 2002ರಿಂದ ಡೈಮಂಡ್ ಫೆಸ್ಟ್ ಆರಂಭವಾಗಿದ್ದು ಸಾಕಷ್ಟು ಗ್ರಾಹಕರಿಗೆ ಇದರಿಂದ ಪ್ರಯೋಜನವಾಗಿದೆ. ವಜ್ರಾಭರಣಗಳ ಪ್ರದರ್ಶನ ಮತ್ತು ಮಾರಾಟ ಪ್ರತಿ ವರ್ಷವೂ ನಡೆಯುತ್ತಿರಲಿ ಎಂದರು. ಮುಳಿಯಾ ಜುವೆಲ್ಸ್ನಲ್ಲಿ ಗುಣಮಟ್ಟಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ. ನ್ಯಾಯಯುತ ಬೆಲೆಯಲ್ಲಿ ಆಭರಣಗಳು ಸಿಗುತ್ತವೆ. ಪುರಾತನ, ಸಾಂಪ್ರದಾಯಿಕ ಹಾಗೂ ಆಧುನಿಕ ಶೈಲಿಯ ವೈವಿಧ್ಯಮಯ ಆಭರಣಗಳ ಪ್ರದರ್ಶನವನ್ನು ಗ್ರಾಹಕರು ಕಣ್ತುಂಬಿಕೊಳ್ಳಬೇಕೆಂದು ಹೇಳಿದ ಮೇರಿ ಚಿಟ್ಟಿಯಪ್ಪ, ಮುಳಿಯಾ ಸಂಸ್ಥೆಯು ವಜ್ರದಂತೆ ಹೊಳೆಯಲಿ ಬೆಳೆಯಲಿ ಎಂದು ಆಶಿಸಿದರು. ಇದೇ ಒಂದು ಸಂದರ್ಭದಲ್ಲಿ ನಾನು ಹೇಳುವುದೇನೆಂದ್ರೆ, ಅವರು ಹೇಳಿದ ಪ್ರಕಾರ 2002ನೇ ಇಸ್ವಿನೇ ಅವರು ಈ ಒಂದು ಡೈಮಂಡ್ ಫೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ನನಗೆ ತಿಳಿದಿರುವ ಹಾಗೆ ಸುಮಾರು ವರ್ಷಗಳಿಂದ ಈ ಚಿನ್ನೋತ್ಸವ ಹಾಗೂ ಡೈಮಂಡ್ ಫೆಸ್ಟ್ ಅನ್ನ ಅವರು ನಡೆಸ್ತಾ ಬರ್ತಾ ಇದ್ದಾರೆ. ಇದರಿಂದಾಗಿ ಎಲ್ಲ ಗ್ರಾಹಕರಿಗೆ, ಖರೀದಿದಾರರಿಗೆ, ಗ್ರಾಹಕರಿಗೆ ಇದು ತುಂಬ ಉಪಯೋಗವಾಗಿರುವಂತಹ ಒಂದು ಸಂದರ್ಭ. ಏಕೆಂತ ಹೇಳಿದರೆ ಈ ಫೆಸ್ಟಲ್ಲಿ ಅವರು ತಮ್ಮಲ್ಲಿರುವ ಎಲ್ಲ ವೈವಿಧ್ಯಮಯವಾದಂತಹ ಆಭರಣಗಳು, ಅಂದರೆ ಸಾಂಪ್ರದಾಯಿಕ ಇರ್ಬೋದು, ಪುರಾತನ ಇರ್ಬೋದು, ಆಧುನಿಕ ಇರ್ಬೋದು, ಎಲ್ಲ ವೆರೈಟೀಸ್ ಆಫ್ ಜ್ಯುವೆಲ್ರಿನ ಅವರು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಇದರಿಂದ ನಮಗೆ ಇವರಲ್ಲಿ ಏನೇನು ವೆರೈಟೀಸ್ ಸಿಗ್ತದೆ ಅಂತ ಹೇಳೋದು ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗೂ ನಮಗೆ ಇಂತಹ ಒಂದು ಸಂದರ್ಭಗಳಲ್ಲಿ ಹೆಚ್ಚಿನ ಒಂದು ಪ್ರಾಡಕ್ಟ್ಸ್ ಇರ್ತದೆ ಇಲ್ಲಿ. ಅದನ್ನು ನಾವು ಕೊಂಡುಕೊಳ್ಳಲಿಕ್ಕೆ ಎಲ್ಲ ಹೆಣ್ಮಕ್ಳು ಉತ್ಸುಕರಾಗಿರ್ತಾರೆ ಅಂತ ನಾನು ಯೋಚನೆ ಮಾಡ್ತೀನಿ. ನಾವು ಈ ಸಂದರ್ಭದಲ್ಲಿ ಈ ಸಂಸ್ಥೆಯ ಒಂದು ವೈಶಿಷ್ಟ್ಯತೆ ಏನು ಅಂತ ಹೇಳಿದರೆ, ಸುಮಾರು ವರ್ಷಗಳಿಂದ ಮುಳಿಯಾದಲ್ಲಿ ಹೋದರೆ 916 ಅವರು ಹೇಳಿದಾಗೆ 916 ಗೋಲ್ಡ್ ಸಿಕ್ಕುತ್ತೆ, ಬೇರಲ್ಲಿ ಎಲ್ಲ ಮಿಕ್ಸ್ ಇರುತ್ತೆ ಅಂತ ಹೇಳೋದು ಹೌದು. ಇದಕ್ಕೆ ಒಂದು ವೈಶಿಷ್ಟ್ಯ ಏನು ಅಂತ ಹೇಳಿದರೆ, ಈ ಒಂದು ಮಳಿಗೆಯಲ್ಲಿ ಪ್ಯೂರಿಟಿಗೆ ಅವರು ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಮತ್ತು ರೇಟ್ ಸಮೇತ ಅವರು ನ್ಯಾಯಯುತವಾದ ಬೆಲೆಯಲ್ಲಿ ಕೊಡ್ತಾ ಇದ್ದಾರೆ. ಹಾಗೂ ಬಿಲ್ಲಿಂಗ್ ಸಿಸ್ಟಮ್ ಆಲ್ಸೋ ಇಟ್ಸ್ ವೆರಿ ಗುಡ್. ಈ ಒಂದು ಸಂಸ್ಥೆಯಲ್ಲಿ ನಾನು ನೋಡಿದ ಮಟ್ಟಿಗೆ ಈ ಎಲ್ಲ ಒಂದು ಕಾರ್ಯವೈಖರಿಯು ಚೆನ್ನಾಗಿ ನಡೀತಾ ಇದೆ. ಇನ್ನು ಮುಂದಕ್ಕೂ ಸಹ ಈ ತರಹದ ಫೆಸ್ಟನ್ನ ಆಯೋಜಿಸಿ ಗ್ರಾಹಕರಿಗೆ ಉಪಯೋಗ ಆಗುವಂತೆ ಮಾಡಬೇಕು ಅಂತ ನಾನು ಅವ್ರನ್ನ ಕೇಳಿಕೊಳ್ಳುತ್ತಾ, ಇನ್ನು ಮುಂದಕ್ಕೂ ಆ ವಜ್ರದಂತೆ ಅವ್ರು ಹೇಳಿದ್ರು, ವಜ್ರ ಅತಿ ಹೊಳೆಯುವಂಥ ಒಂದು ಇದು ವೈಟ್ ವಜ್ರ ಅಂತ, ಹಾಗೇನೆ ಈ ಒಂದು ಮುಳಿಯಾ ಜುವೆಲ್ಸ್ ಅವರ ಎಲ್ಲ ಸಂಸ್ಥೆಗಳು ವಜ್ರದಂತೆ ಬೆಳಗುತ್ತಾ. ಮಹಿಳಾ ಸಹಕಾರ ಬ್ಯಾಂಕ್ ಅಧ್ಯಕ್ಷೆ ಅರವಿಂದ್ ಅಣ್ಣಪ್ಪ ಮಾತನಾಡಿ, ಡೈಮಂಡ್ ಫೆಸ್ಟ್ ಆರಂಭವಾಗಿರೋದ್ರಿಂದ ಮುಳಿಯಾದಲ್ಲಿ ಹಬ್ಬದ ವಾತಾವರಣ ಇದೆ ಎಂದರು. ಫೆಸ್ಟ್ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು. ಡೈಮಂಡ್ ಫಸ್ಟ್ ಒಂದು ಕ್ಲಬ್ನಲ್ಲಿ ಆಯೋಜಿಸಿದ್ರಿ ನೀವು, ಅಲ್ಲಿ ನೋಡ್ಕೊಂಡು ಬಂದವಳು, ಬೇಡ ಡೈಮಂಡ್ ಎಲ್ಲ ಯಾಕೆ ಸುಮ್ಮನೆ ಉಂಟಲ್ಲ ವಾಲೆ ಅಂತ ಹೇಳಿ ಯಜಮಾನರನ್ನು ಕರ್ಕೊಂಡು ಮನೆಗೆ ಹೋಗಿ 24 ಗಂಟೆ ಆಗಿಲ್ಲ ವಾಪಸ್ ಇರ್ಲಿಕ್ಕೆ ಬಂದು ಡೈಮಂಡ್ ಏರಿಯನ್ ತಗೊಂಡೆ. ನಾನು ಇದನ್ನು ಬಿಚ್ಚೋದಂತಿಲ್ಲ. ಈ ದಿವಸಕ್ಕೂ ಕೂಡ ಅದು ಅವತ್ತು ಹೇಗೆ ತೆಗೆದೆ ಹಾಗೆಯೇ ಇದೆ. ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಕೂಡ ಹೇಳ್ತಾರೆ, ನೀನು ಡೈಮಂಡ್ ಇಚ್ಚದ ಮೀನು, ಅಂಗಡದ ಮೀನು ಈಗ ಕಾವಲ ಮೀನು ಎಲ್ಲಿ ಅಂತ ಇದೆಲ್ಲ ಮಾತು ಉಂಟಲ್ಲ, ಎಲ್ಲಿ ತಗೊಂಡು ನಾನು ಎಲ್ಲ ಹೇಳಿರ್ತೇನೆ. ಹಾಗೆ ಇದು ನನಗೊಂದು ಸ್ವಲ್ಪ ಬರ್ಕತ್ತು ಕೂಡ. ಇದು ತೆಗೆದ ಮೇಲೆ ಏನೂ ತೊಂದರೆ ಆಗಿಲ್ಲ. ಮನೆಯಲ್ಲೆಲ್ಲವೂ ಒಳ್ಳೆ ಸೊಸೆಯಾಗಲಿ, ಒಳ್ಳೆ ಮೊಮ್ಮಕ್ಕಳಾಗಲಿ, ಸ್ವಂತ ಮನೆ ಎಲ್ಲವೂ ಕೂಡ ಚೆನ್ನಾಗಿ ಇದೆ. ಅದರಿಂದ ನಿಮಗೆ ನಾವು ನಿಜವಾಗಿ ಅಭಿನಂದನೆಯನ್ನು ಸಲ್ಲಿಸಬೇಕು. ಇವತ್ತು ನಾನು ಬರೆದು ಸ್ವಲ್ಪ ಸರಿ ಇಲ್ಲ, ದಯವಿಟ್ಟು ಕ್ಷಮಿಸಿ. ಇಲ್ಲಿ ಒಳಗೆ ನುಗ್ಗುವಾಗ ಏನಂದರೆ, ಒಂದು ಸಂಸ್ಥೆಗೆ ನಿಜವಾದ ಆಸ್ತಿ ಅಂದರೆ ಅಲ್ಲಿನ ಸಿಬ್ಬಂದಿ ವರ್ಗದವರು. ಅದನ್ನೇ ನೀವೆಲ್ಲರೂ ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀರಾ, ನಿಮಗೆ ತಿಳಿದಿರ್ಬೋದು. ಒಳಗೆ ನುಗ್ಗಿದ ತಕ್ಷಣ ಒಂದು ನಗುಮೊಗದ ಸೇವೆ. ಯಾಕಪ್ಪ ಒಂದೇ ಒಮ್ಮೆಯೂ ಅನಿಸಿಲ್ಲ. ನಾನು ರೆಗ್ಯುಲರ್ ಕಸ್ಟಮರ್ ಕೇಳಿ ಮ್ಯಾನೇಜರ್ನ
ಬರ್ತಾ ಇರ್ತೇನೆ ಏನಾದರೂ ಒಂದು ಕೆಲಸಕ್ಕೆ. ಇಲ್ಲಿ ಪ್ರತಿಯೊಬ್ಬರು ಕೂಡ ನನ್ನ ಹತ್ರ ಕೆಲಸ ಇರಲಿ, ನನಗೆ ಗೊತ್ತಿರಲಿ, ನಮಸ್ತೆ ಮೇಡಮ್ ಅಂತ ಒಳಗೆ ಕರೆದು ಏನು ಅಂತ ವಿಚಾರಿಸ್ಲಿಕ್ಕೆ ಉಂಟು. ಮತ್ತು ನಾನು ಏನು ಆಭರಣಗಳು ಹಾಕೊಂಡಿದ್ದೀನಿ, ಮನೇಲಿ ಇಟ್ಟಿದ್ದೀನಿ, ಎಲ್ಲವೂ ಇಲ್ಲಿಂದ ತಗೊಂಡಿದ್ದೆ. ಒಂದು ಸ್ವಲ್ಪ ಇವರು ಹೇಳಿದಾಗೆ ಪ್ಯೂರಿಟಿ ಇಲ್ಲ ಅಂತ. ಹೇಗೆಂದರೆ ಇಲ್ಲಿ ಒಂದು ಪ್ರತಿಷ್ಠಿತ ಒಂದು ಚಿನ್ನದ ಅಂಗಡಿಯಿಂದ ನಾನು ಅರ್ಧ ಪೌಂಡ್ ಚಿನ್ನ ತಗೊಂಡಿದ್ದೆ. ಅಲ್ಲಿ ಹೋಗಿ ಮಗಳ ಜೊತೆಲಿ ಬೆಂಗಳೂರಿಗೆ ಹೋಗುವಾಗ ಒಂದು ಓಲೆ ಭಾಳ ಇಷ್ಟ ಆಯಿತು. ಅದನ್ನು ಕೊಟ್ಟು ತಗೊಳ್ಳೋ ಅಂತ ಹೇಳಿದ್ರೆ, ಇದು ನೀವು ಮೇಡಮ್ ಎಲ್ಲಿ ತಗೊಂಡ್ರಿ, ಅಲ್ಲಿಗೆ ಕೊಟ್ಬಿಡಿ, ನಾವು ಇದನ್ನು ತಗೊಳ್ಳೋದಿಲ್ಲ ಅಂತ ಹೇಳಿದ್ವಿ. ಅದು ದೊಡ್ಡ ಅಂಗಡಿ, ಮತ್ತು ಅವ್ರ ಹತ್ರ ತಗೊಂಡು ಕೊಟ್ಟು ಅದ್ರ ವ್ಯಾಲ್ಯೂ ತಗೊಂಡೆ ನಾನು. ಹಾಗೆ ಇಲ್ಲಿ ಪ್ಯೂರಿಟಿ ಇಷ್ಟು ಇವತ್ತು ತಗೊಂಡು ಇನ್ನು 10 ವರ್ಷ ಕಳೆದ ಮೇಲೆ ತಂದು ಕೊಟ್ಟರು ಅದೇ ರೇಟನ್ನು ಇವ್ರು ಕೊಡ್ತಾರೆ, ಮೋಸ ಇಲ್ಲ. ಮತ್ತು ಸುಮ್ಮನೆ ಅತ್ತೆ ಮನ ಅದು ಇದು ಅಂತೆಲ್ಲ ಹೆಚ್ಚು ಇರೋದಿಲ್ಲ. ಮನಸ್ಸಿಗೊಂದು ಹಿತ ಹಾಕೊಳ್ಳಿಕ್ಕೆ ಕೂಡ. ಆಮೇಲೆ ಸಿಬ್ಬಂದಿ ವರ್ಗದವರ ಬಗ್ಗೆ ನನಗೆ ಬಹಳ ಮೆಚ್ಚುಗೆ ಇದೆ. ಮತ್ತು ನಾನು ಈ ಮಹಿಳಾ ಸಹಕಾರ ಬ್ಯಾಂಕಿನ ಅಧ್ಯಕ್ಷರಾಗಿರೋದ್ರಿಂದ ನನಗೆ ಇವರು ಒಂದು ಹೆಲ್ಪ್ ಮಾಡ್ತಾರೆ. Today's gold rate 13,995, silver rate. ಯಾಕೆ ಅಂತ ಹೇಳಿದ್ರೆ ನಮಗೆ ಜುವೆಲ್ ಲೋನ್ ಬಹಳ ಜೋರಾಗಿ ಹೋಗ್ತದೆ ಬ್ಯಾಂಕಲ್ಲಿ. ನಾನು ಇವತ್ತಿನ ರೇಟ್ 50% ಕೊಡೋಕ್ಕಾಗೋದು. ಅಕಸ್ಮಾತ್ ಹೆಚ್ಚು ಕೊಟ್ಟರೆ ನಾವು ಸೋತೋಗ್ತೀವಿ, ರಿಕವರಿ ಮಾಡೋದು ಕಷ್ಟ. ಹಾಗಾಗಿ ನಾನು ಇವರ ಮೆಸೇಜಿಗೆ ಕಾಯೋದುಂಟು. ಒಮ್ಮೊಮ್ಮೆ ಮಾರ್ನಿಂಗ್ ಬರ್ತದೆ, ಒಮ್ಮೊಮ್ಮೆ ಈವ್ನಿಂಗ್ ಚೇಂಜ್ ಆದರೆ ತಕ್ಷಣ ಅದನ್ನು ಕೂಡ ಹಾಕ್ತಾರೆ. ಪ್ಲೀಸ್ ಕೀಪ್ ಇಟ್ ಅಪ್. ನನಗೆ ಅದು ಬಹಳ ಉಪಯೋಗ ಆಗ್ತದೆ, ನಮ್ಮ ಸಂಸ್ಥೆಗೆ ಕೂಡ. ಸಂಸ್ಥೆಯ ಮುಖ್ಯಸ್ಥ ಕೇಶವ್ ಪ್ರಸಾದ್ ಮುಳಿಯಾ ಮಾತನಾಡಿ, ಭೂಮಿಯ ಮೇಲಿನ ಅತ್ಯಂತ ಸುಂದರ ಹಾಗೂ ಕಠಿಣವಾದ ವಸ್ತು ಅಂದರೆ ವಜ್ರ. ಆಪತ್ಕಾಲದಲ್ಲಿ ಕೈ ಹಿಡಿಯುವ ವಜ್ರವನ್ನು ಮುಳಿಯಾದಲ್ಲಿ ಖರೀದಿಸೋದ್ರಿಂದ ಮರು ಮಾರಾಟದ ಮೌಲ್ಯ ಸಿಗಲಿದೆ. ಮಾಸಿಕ ಕಂತು ಯೋಜನೆಯಡಿ ಸಂಸ್ಥೆಯ ಆ್ಯಪ್ ಮೂಲಕ ಹಣ ಪಾವತಿಸಲು ಅವಕಾಶವಿದೆ ಎಂದರು. ನೀವು ರೆಗ್ಯುಲರ್ ಆಗಿ ಬಂದು ಕೂಡ ನೋಡಬಹುದು. ವಿಶೇಷ ಫೆಸ್ಟಿವಲ್ ಸಂದರ್ಭದಲ್ಲಿ ನಿಮಗೆ ಆಯ್ಕೆ ಜಾಸ್ತಿ ಇರ್ತದೆ. ಅಲ್ಲದೆ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ 95% ಬೈಬ್ಯಾಕ್ ಎಕ್ಸ್ಚೇಂಜ್. ಡೈಮಂಡ್ನಲ್ಲಿ ಈಗಾಗಲೇ ಮೊದಲು ತಗೊಂಡವರಿಗೆ ಭಾಳ ಲಾಭ ಆಗಿದೆ. ಸೊ ಅಂದರೆ ಏನು ನೀವು ಖರೀದಿ ಮಾಡ್ತೀರಾ ಅದನ್ನು ಆಗಿನ ಮುಂದಿನ ವ್ಯಾಲ್ಯೂ 4 ವರ್ಷ ಕಳೆದಾಗ ಏನು ವ್ಯಾಲ್ಯೂ ಆಗಿರುತ್ತೆ ಆ ವ್ಯಾಲ್ಯೂವಿಂದ 95%ಗೆ ನೀವು ಎಕ್ಸ್ಚೇಂಜ್ ಮಾಡ್ಕೊಳ್ಬೋದು ಡೈಮಂಡ್ ಐಟಮಲ್ಲಿ. ಸೊ ಇಲ್ಲ ನನಗೆ ಕ್ಯಾಶೇ ಬೇಕು, ಇಲ್ಲ ಗೋಲ್ಡ್ ಐಟಮ್ ಬೇಕು ಅಂತೇಳಿ ಆದರೆ ನೀವಾಗ 90%ಗೆ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಬೋದು, ಅಥವಾ ಕ್ಯಾಶ್ಗೆ ನೀವು ಅದನ್ನು ವಾಪಸ್ ಸೇಲ್ ಮಾಡ್ಬೋದು. ಸೊ ಈ ಒಂದು ಫೆಸಿಲಿಟಿ ಏನಿದೆ, ಈ ಫೆಸಿಲಿಟಿಯಿಂದಾಗಿ ಕೂಡ ಡೈಮಂಡ್ಗೆ ಹೆಚ್ಚಿನ ಇವತ್ತು ಬೆಲೆ ಬರ್ತಾ ಇದೆ, ಅಥವಾ ಹೆಚ್ಚಿನ ಬೇಡಿಕೆ ಬರ್ತಾ ಇದೆ. ಸೊ ಇಲ್ಲಿನ ಈ ಡೈಮಂಡ್ ಆರ್ನಮೆಂಟ್ಗಳನ್ನು ತಾವೆಲ್ಲರೂ ನೋಡಬೇಕು, ತಾವೆಲ್ಲರೂ ಖರೀದಿ ಮಾಡುವಂಥ ಇಚ್ಛೆ ಅದನ್ನು ಖರೀದಿ ಮಾಡಬೇಕು ಅಂತೇಳಿ ಹೇಳ್ತಾ, ವಿಶೇಷವಾಗಿ ನಮ್ಮಲ್ಲಿ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಸ್ಕೀಮ್ಗಳಿದ್ದಾವೆ. ಅದರಲ್ಲಿ ಅಡ್ವಾಂಟೇಜ್ ಏನು ಅಂತ ಹೇಳಿದರೆ, ನೀವು 10-11 ಡಿಫ್ರೆಂಟ್ ರೇಟ್ನಲ್ಲಿ ನೀವು ಖರೀದಿ ಮಾಡ್ತೀರಾ. ನಾನು ನಿನ್ನೆ ತಾನೇ ಚಿದ್ವಿಲಾಸರು ಫೋನ್ ಮಾಡಿದ್ದು, ಅವ್ರಿಗೇನೋ ಖರೀದಿ ಮಾಡಲಿಕ್ಕಿದೆ ಅಂತ ಹೇಳಿದ್ರು. ಹೇಗೆ ಮಾಡ್ಬೋದು ಕೇಶವ್, ಈಗ ಮಾಡ್ಬೋದಾ, ನಾಳೆ ಮಾಡ್ಬೋದು, ಯಾವಾಗ ಮಾಡಲಿ ಅಂತೇಳಿ ನಾನು ಹೇಳಿದೆ, ಡೆಫರ್ಡ್ ಆಗಿ ತಗೊಳ್ಳಿ, ಮೂರು ಇನ್ಸ್ಟಾಲ್ಮೆಂಟಲ್ಲಿ ತಗೊಳ್ಳಿ ಅಂತೇಳಿ. ಯಾಕೆಂತ ಹೇಳಿದ್ರೆ ಇವತ್ತು ಏನಿದೆ, ನಾಳೆ ಏನಿದೆ, ನಾಡ್ದು ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ. ನಾನು ಇನ್ನೊಬ್ರು ಕೇಳಿದಾಗ ಅಲ್ಲ ನಿಮ್ಗೆ ಗೊತ್ತಿರುತ್ತೆ, ಒಂದು ಕೆಲಸ ಮಾಡೋಣ, ನಾನು ಒಂದು ಕವಡೆ ತೊಗೊಂಡ್ಬರ್ತೀನಿ, ಕವಡೆ ಹಾಕಿ ಹೋಗ್ತೀನಿ, ಯಾವಾಗ ಬರುತ್ತೆ, ಎಷ್ಟು ರೇಟಿಗೆ ಬರುತ್ತೆ, ಯಾವಾಗ ಬರುತ್ತೆ ಅಂತ ನೋಡ್ತೀನಿ, ಅಷ್ಟೇ ಹೇಳ್ಬೇಕಷ್ಟೇ ನಾನು. ಯಾಕೆಂದರೆ ನಮ್ಮ ಕೈನಲ್ಲೂ ಇಲ್ಲ. ರೇಟ್ ಅಂತ ಹೇಳುವಂಥದ್ದು ಇಂಟರ್ನ್ಯಾಷನಲ್ ಇದೆ, ಚಿನ್ನ ಅಂತ ಹೇಳುವಂಥದ್ದು ಇಂಟರ್ನ್ಯಾಷನಲ್ ಇದೆ. ಸೊ ಹಾಗಾಗಿ ಅದನ್ನು ನಾವೇನೂ ಮಾಡೋಕ್ಕಾಗಲ್ಲ. ಸೊ ಆದರೆ ಒಂದು ಸಜೆಷನ್ ನಾವು ಕೊಡೋದೇನು ಅಂತ ಹೇಳಿದರೆ, ಇನ್ಸ್ಟಾಲ್ಮೆಂಟ್ ರೀತಿಯಲ್ಲಿ ನಾವು ಪೇಮೆಂಟ್ ಮಾಡ್ತಾ ಹೋದಾಗೆ ನಮ್ಮ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ನ ಅಡ್ವಾಂಟೇಜ್ ಏನು ಅಂತೇಳಿ ಹೇಳಿದರೆ, ಇವತ್ತು ನೀವು ಪೇಮೆಂಟ್ ಏನು ಮಾಡ್ತೀರಾ ಅದು ಇವತ್ತಿನ ರೇಟಲ್ಲಿ, ನೆಕ್ಸ್ಟ್ ಮಂತ್ ಏನು ಪೇಮೆಂಟ್ ಮಾಡ್ತೀರಾ ನೆಕ್ಸ್ಟ್ ಮಂತ್ ರೇಟಲ್ಲಿ, ಅದರ ನಂತರದ ಮಂತಲ್ಲಿ ಪೇ ಮಾಡೋದು ಅದರ ನಂತರದ ರೇಟಲ್ಲಿ. ಸೊ 11 ಡಿಫ್ರೆಂಟ್ ಎವರೇಜ್ ರೇಟಲ್ಲಿ ಬರುತ್ತೆ. ಆಗ ಎವರೇಜ್ ಆಗುತ್ತೆ. ನೀವು ಇವತ್ತಿದ್ದು ರೇಟ್ ನಾಳೆಗೆ 11ನೇ ತಿಂಗಳು ರೇಟ್ ಮೇಲೆ ಹೋಯಿತು ಅಂತ ಹೇಳಿದ್ರೆ ಇವತ್ತು ನೀವು ಕಮ್ಮಿಗೆ ತೊಗೊಂಡಿದ್ದೀರಿ ಅಂತ ಸಂತೋಷ. ಇಲ್ಲ 11ನೇ ತಿಂಗಳು ಕಮ್ಮಿ ಆಯಿತು ಅಂತ ಹೇಳಿದರೆ ಆ ದಿವಸ ಕಮ್ಮಿ ಆಗಿದೆ ಅಂತೇಳಿ ಸಂತೋಷ. ಸೊ ಎರಡು ರೀತಿಯಲ್ಲೂ ನಾವು ಸಂತೋಷದಲ್ಲಿ ಇರ್ತೀವಿ, ಎವರೇಜ್ ರೇಟಲ್ಲಿ ಇರ್ತೀವಿ. ಸೊ ಆ ರೀತಿಯಲ್ಲಿ ಕೂಡ ಆ ರೀತಿಯ ವ್ಯವಸ್ಥೆ ಇದೆ. ಅದಕ್ಕೆ ನೀವು ಆ ಶೋರೂಮ್ ಬರಬೇಕಾಗಿಲ್ಲ, ನೀವು ಆ್ಯಪ್ ಇರುತ್ತೆ. ಇವತ್ತು ಜಿಪೇ ಅಥವಾ ಗೂಗಲ್ ಪೇ ಅಂತ ಹೇಳುವಂಥ ವಿಷಯಗಳು ನಮಗೆಲ್ಲರಿಗೂ ಗೊತ್ತೇ ಇದೆ, ಪೇಟಿಎಮ್ ಇದೆ, ಎಲ್ಲ ಇದೆ. ಮನೆಯಲ್ಲೇ ಕೂತ್ಕೊಂಡು ನಾವು ಪೇಮೆಂಟ್ ಮಾಡ್ಬೋದು. ಸೊ ಆ ರೀತಿಯ ಪೇಮೆಂಟ್ ವ್ಯವಸ್ಥೆಯಲ್ಲಿ ನೀವು ನಮ್ಮ ಶಾಖೆಯಲ್ಲಿ ಇಲ್ಲಿ ವ್ಯವಸ್ಥೆ ಇದೆ. ಸೊ ಅದರಲ್ಲಿ ಕೂಡ ತಾವು ಜಾಯಿನ್ ಆಗಿಕೊಂಡು ಡಿಫ್ರೆಂಟ್ ರೇಟಲ್ಲಿ ಕೂಡ ನೀವು ಅದನ್ನು ಖರೀದಿ ಮಾಡ್ಬೋದು ಅಂತ ಹೇಳ್ತಾ, ಈ ಒಂದು ಕೊಡಗಿನ ಈ ಒಂದು ಮಡಿಕೇರಿಯ ಶಾಖೆ ಹಾಗೂ ಗೋಣಿಕೊಪ್ಪ ಶಾಖೆಯಲ್ಲಿ ನೀವೆಲ್ಲರೂ ನಮಗೆ ಬಹಳ ಸಪೋರ್ಟ್ ಮಾಡಿದ್ದೀರಿ, ತುಂಬ ಪ್ರೋತ್ಸಾಹ ಮಾಡಿದ್ದೀರಿ. ಹಾಗೂ ಈಗಾಗಲೇ 17 ವರ್ಷ ಆಗಿದೆ.
ಈ ಸಂಸ್ಥೆ ಪ್ರಾರಂಭ ಆಗಿ ಇಲ್ಲಿ ಈ ಸಂದರ್ಭ ತಾವೆಲ್ಲರೂ ಈ ವರ್ಷಗಳಲ್ಲಿ ನೀವೆಲ್ಲ ನಮಗೆ ಪ್ರೋತ್ಸಾಹ. ಇದೇ ಸಂದರ್ಭ ವಜ್ರಾಭರಣಗಳನ್ನು ವೇದಿಕೆಯಲ್ಲಿದ್ದ ಗಣ್ಯರು ಪ್ರದರ್ಶಿಸಿದರು. ಅಂಬಲ ಮಹಿಳಾ ಸಮಾಜದ ಅಧ್ಯಕ್ಷೆ ಡೈಸಿ ಸೋಮಣ್ಣ, ಚೆಟ್ಟಳ್ಳಿ ಅವರ್ ಕ್ಲಬ್ ಅಧ್ಯಕ್ಷೆ ಶೋಭಾ ಚಂಗಪ್ಪ, ಗೋಣಿಕೊಪ್ಪ ಮುಳಿಯ ಶಾಖೆಯ ಸಹ ಪಾಲುದಾರ ಮೇರಿಯಂಡ ಬೋಪಣ್ಣ, ಸಂಸ್ಥೆಯ ಮಡಿಕೇರಿ ವ್ಯವಸ್ಥಾಪಕ ಚಂದ್ರಶೇಖರ್ ಸೇರಿದಂತೆ ಗ್ರಾಹಕರು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.